ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮಗೆ ಮೊದಲನೇ ಬಾರಿ ಸರ್ಜಿ ಹಾಸ್ಪಿಟ್ಲಲ್ಲಿ ಕ್ವಾಡ್ರುಪ್ಲೆಟ್ಸ್ ಅಂತಂದರೆ 4 ಮಕ್ಕಳು ಒಂದೇ ಸರ ಜನನವಾಗಿದೆ. ಸೊ ಈ ಪೇಷಂಟ್ ಬಂದು ಅವರು ಆ್ಯಕ್ಚುಲಿ ಬೇಸಿಕಲಿ ತಡಸ ಗ್ರಾಮದವರು, ಭದ್ರಾವತಿ ತಾಲೂಕು ತಡಸ ಗ್ರಾಮದವರು ಮತ್ತು ಎಮರ್ಜೆನ್ಸಿಯಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮಲ್ಲೇ ರೆಗ್ಯುಲರ್ ಚೆಕಪ್ ಮಾಡ್ತಾಯಿದ್ರು. ಸೊ ಅವರು ನಿನ್ನೆ ರಾತ್ರಿ 8 ಗಂಟೆಯಿಂದ ನೀರು ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಬಂದರು. ಸೊ ಬೆಳಗ್ಗೆ ಬಂದಾಗ ಆ್ಯಕ್ಚುಲಿ ಈ ಪೇಷಂಟ್ನ ನಾವು ಎಮರ್ಜೆನ್ಸಿ ಅಲ್ಲದೆ ಎಲೆಕ್ಟಿವ್ ಆಗಿ ತಗೋಬೇಕು ಅನ್ನೋದೇ ಇತ್ತು. ನಮಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡಬೇಕು ಅಂತ ಇತ್ತು. ಬಟ್ ಈ ಥರ ಬಂದಾಗ ಸಿಚುವೇಷನಲ್ಲಿ ನಾವು ಎಮರ್ಜೆನ್ಸಿಯಾಗಿ ಸಿಸೇರಿಯನ್ ಮಾಡಲೇಬೇಕಾಯಿತು. ಈ ತಾಯಿಗೆ 32 ವಾರ 5 ದಿವಸ ಪ್ರಿಮೇಚೂರ್ ಡೆಲಿವರೀಸ್. ಯೂಶ್ವಲಿ ಏನಂತಂದರೆ ಕ್ವಾಡ್ರುಪ್ಲೆಟ್ಸಲ್ಲಿ ಪ್ರಿಮೇಚುರಿಟಿ ತುಂಬ ಕಾಮನ್, ಮತ್ತು ಇಟ್ ಈಸ್ ವೆರಿ ರೇರ್. ಕ್ವಾಡ್ರುಪ್ಲೆಟ್ಸ್ ಅನ್ನೋದು ಸಾಕಷ್ಟು ಆಲ್ಮೋಸ್ಟ್ 1.5% ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಾಕಷ್ಟು ರೇರ್ ಆಗಿ ಈ ಕ್ವಾಡ್ರುಪ್ಲೆಟ್ಸ್ ಮಕ್ಕಳು ಹುಟ್ಟುವಂಥದ್ದು. ಸೊ ಇದರಲ್ಲಿ ನಮಗೆ ಚಾಲೆಂಜಸ್ ಇದ್ದಿದ್ದು ಏನಂತಂದರೆ, ಒಂದು ಮಕ್ಕಳದು ಪ್ರಿಮೇಚುರಿಟಿ, ಸೊ NICU ಸೆಟಪ್ ಬೇಕು. ಸೆಕೆಂಡ್, ತಾಯಿಗೆ ಎಸ್ಪೆಷಲಿ ಅನಸ್ತೇಶಿಯಾ ಕೊಡೋದು ಮತ್ತು PPH ಅಧಿಕವಾದ ರಕ್ತಸ್ರಾವವಾಗುವಂಥ ಸಮಸ್ಯೆಗಳು ಉಂಟಾಗುವಂಥ ಸಂದರ್ಭಗಳು ಇರುತ್ತೆ. ಸೊ ಇದರಲ್ಲಿ ಎಸ್ಪೆಷಲಿ ನಮಗೆ ತುಂಬ ಹೆಲ್ಪ್ ಮಾಡಿದಂತಂದರೆ ಡಾಕ್ಟರ್ ಮೂರ್ಕಣ್ಣಪ್ಪ ಸರ್, ನಮ್ಮ ಅನಸ್ತೇಶಿಯಾ ಡಾಕ್ಟ್ರು. ಬಿಕಾಸ್ ಒಬ್ಬರು ಕ್ವಾಡ್ರುಪ್ಲೆಟ್ಸ್ ಮಹಿಳೆಗೆ ಅನಸ್ತೇಶಿಯಾ ಕೊಡೋದು ಇಟ್ ಈಸ್ ವೆರಿ ಚಾಲೆಂಜಿಂಗ್ ಆಲ್ಸೋ. ಮತ್ತು ನಮ್ಮ OT ಸ್ಟಾಫ್ ಮತ್ತು ಎಸ್ಪೆಷಲಿ ನಮ್ಮ NICU ಟೀಮ್, ಡಾಕ್ಟರ್ ಅನಿಲ್ ಕಲೇಶ್ ಸರು, ಇವರೆಲ್ಲರೂ ನಮ್ಮ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಈಗ ಮಕ್ಕಳು, ತಾಯಿ ಆರೋಗ್ಯವಾಗಿದ್ದಾರೆ. ಮಕ್ಕಳು 4 ಮಕ್ಕಳು NICU ಅಲ್ಲಿದೆ. ಅದರಲ್ಲಿ ಫಸ್ಟ್ 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಎಲ್ಲ ಮಕ್ಕಳಿಗೂ ಆಕ್ಸಿಜನ್ ಸಪೋರ್ಟಲ್ಲಿ ಇಟ್ಟಿದ್ದಾರೆ. ಸೊ ಎಲ್ಲ ಮಕ್ಕಳಿಗೂ ಹಾಲು ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಡೀಟೇಲ್ಸ್ ಡಾಕ್ಟರ್ ಅನಿಲ್ ಕಲೇಶ್ ಸರ್ ಹೇಳ್ತಾರೆ. ಸೊ ವೆಯ್ಟ್ ಬಂದು ಫಸ್ಟ್ ಬೇಬಿ 1.1 kg, ಸೆಕೆಂಡ್ 1.8 kg, ಮೂರನೇದು ಬಂದು 1.3 ಆ್ಯಂಡ್ 1.4 kg. ಸೊ ಕ್ವಾಡ್ರುಪ್ಲೆಟ್ಸ್ಗೆ ಪರವಾಗಿಲ್ಲ ವೆಯ್ಟ್ ಹಂಗೆ ನೋಡಿದರೆ, ಬಿಕಾಸ್ ದೇ ಆರ್ ನಾಟ್ ಎಕ್ಸ್ಟ್ರೀಮ್ಲಿ ಲೋ ಬರ್ತ್ ವೆಯ್ಟ್ ಏನಲ್ಲ. ಯೂಶ್ವಲಿ 800 ಗ್ರಾಮ್ಸ್ ಈ ಥರ ಎಲ್ಲ ಹುಟ್ಟುತ್ತೆ. ಸೊ ಪ್ರಿಮೇಚುರಿಟಿ, ಬಿಕಾಸ್ 32 ವಾರ 5 ದಿವಸಕ್ಕೆ ಹುಟ್ಟಿರುವಂಥದ್ದು. ಸೊ ಇವರಿಗೆ ಆ್ಯಕ್ಚುಲಿ ಪೇರೆಂಟ್ಸಿಗೆ ಇದು ತುಂಬ ಚಾಲೆಂಜಿಂಗ್ ಇನ್ಫ್ಯಾಕ್ಟ್. ಸೊ ಅವರಿಗೆ ಸಾಕಷ್ಟು ಅದನ್ನು ಆರೈಕೆ ಮಾಡೋದು ಎಲ್ಲದೂ ಕಷ್ಟ. ಬಟ್ ಏನು ಮಾಡಲಿಕ್ಕಾಗೋದಿಲ್ಲ, ಬಿಕಾಸ್ ಶಿ ಹ್ಯಾಡ್ ಕಮ್ ಅಟ್ 29 ವೀಕ್ಸ್ 5 ಡೇಸ್ ನಮ್ಮ ಹತ್ರ ಬಂದಾಗ. ಮತ್ತು ಎಮರ್ಜೆನ್ಸಿಯಾಗಿ ನಾವು 32 ವಾರ 5 ದಿವಸದಲ್ಲಿ ಸೆಕ್ಷನ್ ಮಾಡಲೇಬೇಕಾಯಿತು. ರೈಟ್ ನಾವು ತಾಯಿ ಆರಾಮಿದ್ದಾರೆ, ಮಕ್ಕಳು ಪರವಾಗಿಲ್ಲ, ಪ್ರಾಬಬಲಿ ಸುಧಾರಿಸ್ಕೊಳ್ತಾರೆ ಅಂತ ಅಂದ್ಕೊಳ್ತೀರಿ. ಮತ್ತು ಇದರೆಲ್ಲರ ಹಿಂದೆ ಬ್ಯಾಕ್ ಸಪೋರ್ಟ್, ಒಂದು ಸಾರಥಿ ಅಂತ ಇರೋದು ನಮ್ಮ ಡಾಕ್ಟರ್ ಧನಂಜಯ್ ಸರ್. ಇವರ ಸಪೋರ್ಟ್ ಮತ್ತು ಇವರ ಶ್ರೀರಕ್ಷೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರು ಮತ್ತು ಎಸ್ಪೆಷಲಿ ಡಾಕ್ಟರ್ ಧನಂಜಯ್ ಸರ್, ಅನಿಲ್ ಕಲೇಶ್ ಸರ್, ಮೂರ್ಕಣ್ಣಪ್ಪ ಸರ್, ನಮ್ಮ OT ಸ್ಟಾಫು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.